ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ಕೇಕೆಯ ನಗರದಲ್ಲಿ ಭರತನು ತಾನು ಕಂಡ ದುಸ್ವಪ್ನಗಳನ್ನು ತನ್ನ ಮಿತ್ರರಿಗೆ ಹೇಳಿದುದು ಎಂಬ 69ನೆಯ ಸರ್ಗಕ್ಕೆ ಸ್ವಾಗತ. ಇತ್ತ ದಶರಥನ ಮೃತ್ಯುವಾಗಿರಲು ಶ್ರೀರಾಮಚಂದ್ರನು ವನವಾಸಕ್ಕೆ ಹೋಗಿರಲು ಅದೇ ಸಂದರ್ಭದಲ್ಲಿ ಕೇಕೆಯ ನಗರವನ್ನು ಕುರಿತು ಅಯೋಧ್ಯೆಯ ದೂತರು ಧಾವಿಸುತ್ತಿರುವಾಗ ಭರತನಿಗೆ ಇದಾವುದರ ಅರಿವು ಇಲ್ಲದೆ ಕೇಕೆಯ ನಗರದಲ್ಲಿ ತನ್ನ ಅಜ್ಜನ ಮನೆಯಲ್ಲಿ ಕಾಲ ಕಳೆಯುತ್ತಿರುವನು. ದೂತರು ಗಿರಿವ್ರಜಪುರವನ್ನು ಸೇರಿದ ರಾತ್ರಿಯಲ್ಲಿಯೇ ಭರತನು ಅನೇಕ ದುಸ್ವಪ್ನಗಳನ್ನು ಕಂಡನು. ಆ ರಾತ್ರಿಯು ಕಳೆದು ಬೆಳಗಾದ ಮೇಲೆ ತಾನು ಕಂಡ ದುಸ್ವಪ್ನಗಳನ್ನು ನೆನೆಸಿಕೊಂಡು ಪ್ರಭಾತ ಕಾಲಗಳಲ್ಲಿ ಕಂಡ ಆ ದುಸ್ವಪ್ನಗಳು ಶೀಘ್ರದಲ್ಲಿಯೇ ತಮ್ಮ ದುಷ್ಫಲಗಳನ್ನು ತೋರಿಸುವವೆಂಬ ಭಯದಿಂದ ತತ್ತರಿಸುತ್ತಿದ್ದನು. ಹೀಗೆ ಭಯದಿಂದ ಕೊರಗುತ್ತಿರುವ ಭರತನನ್ನು ನೋಡಿ ಆತನ ಪ್ರಿಯ ಮಿತ್ರರೆಲ್ಲರೂ ಆತನ ಶಂಕೆಯನ್ನು ತಪ್ಪಿಸುವುದಕ್ಕಾಗಿ ಸುತ್ತಲೂ ಗುಂಪುಗೂಡಿ ಬಗೆ ಬಗೆಯಾದ ಪ್ರಿಯ ಕಥೆಗಳನ್ನು ಹೇಳುತ್ತಾ ವಿನೋದಪಡಿಸುತ್ತಿದ್ದರು. ಆತನ ದುಃಖೋಪಶಮನಾರ್ಥವಾಗಿ ಕೆಲವರು ವೀಣಾದಿ ವಾದ್ಯಗಳನ್ನು ನುಡಿಸುತ್ತಿದ್ದರು. ಮತ್ತೆ ಕೆಲವರು ವಿನೋದಕರಗಳಾದ ನಾಟಕಗಳನ್ನು ಆಡಿಸುತ್ತಿದ್ದರು. ಕೆಲವರು ನರ್ತನ ಮಾಡುತ್ತಿದ್ದರು. ಇನ್ನು ಕೆಲವರು ಪರಿಹಾಸಕರವಾದ ಮಾತುಗಳನ್ನು ಆಡುತ್ತಿದ್ದರು. ಹೀಗೆ ತನ್ನ ಮಿತ್ರರೆಲ್ಲರೂ ಸಭೆಗೂಡಿ ಪ್ರಿಯ ವಾಕ್ಯಗಳನ್ನು ಹಾಸ್ಯದ ಮಾತುಗಳನ್ನು ಆಡುತ್ತಿದ್ದರು. ಭರತನಿಗೆ ಯಾವುದೊಂದು ರುಚಿಸಲಿಲ್ಲ. ಆತನು ಮನಸ್ಸಿನಲ್ಲಿ ಕೊರಗುತ್ತಲೇ ಇದ್ದನು. ಆಗ ಮಿತ್ರಮಂಡಲಿಯಿಂದ ಪರಿವೃತನಾದ ಭರತನನ್ನು ನೋಡಿ ಆತನಿಗೆ ಅಂತರಂಗ ಸಖನಾದವನೊಬ್ಬನು, ಎಲೈ ಮಿತ್ರನೇ, ನಿನ್ನ ಪ್ರಿಯ ಮಿತ್ರರೆಲ್ಲರೂ ಅನೇಕ ವಿಧದಲ್ಲಿ ನಿನ್ನನ್ನು ವಿನೋದಗೊಳಿಸುತ್ತಿದ್ದರು. ನೀನು ಸಂತೋಷಿಸದೇ ಇರುವೆಯಲ್ಲ, ಇದಕ್ಕೆ ಕಾರಣವೇನು ಎಂದನು. ಅವನನ್ನು ನೋಡಿ ಭರತನು, ಎಲೈ ಪ್ರಿಯನೇ, ನನಗೆ ಈಗ ಈ ಮನಃಕಾಲುಷ್ಯ ಉಂಟಾಗುವುದಕ್ಕೆ ಕಾರಣವನ್ನು ಹೇಳುವೆನು ಕೇಳು. ನಿನ್ನೆ ರಾತ್ರಿಯಲ್ಲಿ ನನ್ನ ತಂದೆಯು ತಲೆಯನ್ನು ಕೆದರಿಕೊಂಡು ಮಲಿನ ದೇಹದಿಂದ ಕೂಡಿ ಪರ್ವತ ಶಿಖರದಿಂದ ಗಂಜಲದ ಮಡುವಿನಲ್ಲಿ ಉರುಳಿ ಬೀಳುವ ಹಾಗೆ ಸ್ವಪ್ನವನ್ನು ಕಂಡೆನು. ಮತ್ತು ಆತನು ಆ ಮಡುವಿನಲ್ಲಿಯೇ ಬಹಳ ಹೊತ್ತಿನವರೆಗೆ ತೇಲಾಡುತ್ತಿದ್ದ ಹಾಗೂ ಆತನು ಬೊಗಸೆಯಲ್ಲಿ ಎಣ್ಣೆಯನ್ನು ತುಂಬಿಕೊಂಡು ಕುಡಿಯುವ ಹಾಗೂ ಆಗಾಗ ವಿಕಾರವಾಗಿ ನಗುತ್ತಾ ಎಳ್ಳನ್ನವನ್ನು ತಿಂದು ತಲೆಯನ್ನು ತಗ್ಗಿಸಿ ಮೈಗೆಲ್ಲ ಎಣ್ಣೆಯನ್ನು ಸವರಿಕೊಂಡಿರುವ ಹಾಗೂ ಆಗಾಗ ಆ ಎಣ್ಣೆಯಲ್ಲಿಯೇ ಆತನು ಮುಳುಗಿ ಏಳುತ್ತಿದ್ದ ಹಾಗೂ ಕಂಡೆನು. ಮತ್ತು ನಾನು ಆ ಸ್ವಪ್ನದಲ್ಲಿ ಸಮುದ್ರವು ಒಣಗಿ ಹೋದ ಹಾಗೂ ಚಂದ್ರನು ನೆಲದ ಮೇಲೆ ಬಿದ್ದಿದ್ದ ಹಾಗೂ ಪ್ರಪಂಚವೆಲ್ಲವೂ ಅಂಧಕಾರದಿಂದ ಮುಚ್ಚಿ ಯಾವುದೊಂದು ಕಣ್ಣಿಗೆ ಬೀಳದ ಹಾಗೂ ಕಂಡೆನು. ನಮ್ಮ ಮಹಾರಾಜನ ಪಟ್ಟದಾನೆಯ ಕೊಂಬುಗಳೆರಡು ಪುಡಿ ಪುಡಿಯಾಗಿ ಉದುರಿ ಬೀಳುತ್ತಿದ್ದವು. ಉರಿಯುತ್ತಿದ್ದ ಬೆಂಕಿಯು ಇದ್ದಕ್ಕಿದ್ದ ಹಾಗೆ ನಂದಿ ಹೋಯಿತು. ಭೂಮಿಯು ಕೆಳಗೆ ಇಳಿದು ಹೋಗುವಂತೆಯೂ ಮರಗಳೆಲ್ಲವೂ ಒಣಗಿ ಹೋದಂತೆಯೂ ಬೆಟ್ಟಗಳೆಲ್ಲವೂ ಉರಿದು ಭಸ್ಮವಾಗಿ ಹೊಗೆಯಾಡುತ್ತಿರುವಂತೆಯೂ ತೋರಿತು. ರಾಜನಾದ ನನ್ನ ತಂದೆಯು ಕರಿಬಟ್ಟೆಯನ್ನೊಟ್ಟು ಕಬ್ಬಿಣದ ಪೀಠದಲ್ಲಿ ಕುಳಿತಿರುವುದನ್ನು ನೋಡಿ ಕಪ್ಪು ಮತ್ತು ಹಳದಿಯ ಮೈಬಣ್ಣವುಳ್ಳ ಕೆಲವು ಸ್ತ್ರೀಯರು ಅಟ್ಟಹಾಸದಿಂದ ಹಾಸ್ಯ ಮಾಡಿ ನಗುತ್ತಿದ್ದರು. ಧರ್ಮಾತ್ಮನಾದ ನನ್ನ ತಂದೆಯು ರಕ್ತವರ್ಣವುಳ್ಳ ಪುಷ್ಪಮಾಲಿಕೆಯನ್ನು ಕೆಂಪು ಗಂಧವನ್ನು ಧರಿಸಿ ಕತ್ತೆಯಿಂದ ಕಟ್ಟಲ್ಪಟ್ಟ ರಥವನ್ನೇರಿ ದಕ್ಷಿಣಾಭಿಮುಖವಾಗಿ ಓಡಿಕೊಂಡು ಹೋಗುತ್ತಿದ್ದನು. ಕೆಂಪು ಬಟ್ಟೆಯನ್ನೊಟ್ಟು ವಿಕೃತಾಕಾರವುಳ್ಳ ರಾಕ್ಷಸ ಸ್ತ್ರೀಯೊಬ್ಬಳು ರಾಜನನ್ನು ನೋಡಿ ನಗುತ್ತಾ ಆತನನ್ನು ಕೈ ಹಿಡಿದು ಎಳೆಯುತ್ತಿದ್ದಳು. ಇಂತಹ ಭಯಂಕರವಾದ ದುಸ್ವಪ್ನಗಳನ್ನು ನಾನು ನಿನ್ನೆಯ ರಾತ್ರಿಯಲ್ಲಿ ಕಂಡೆನು. ಮಹಾಘೋರವಾದ ಈ ದುಸ್ವಪ್ನದ ಸ್ಥಿತಿಯನ್ನು ನೋಡಿದರೆ ನನಗೋ ರಾಮನಿಗೋ ರಾಜನಾದ ದಶರಥನಿಗೋ ಅಥವಾ ಲಕ್ಷ್ಮಣನಿಗೋ ಮರಣ ಉಂಟಾಗುವುದರಲ್ಲಿ ಸಂದೇಹವಿಲ್ಲ. ಸ್ವಪ್ನದಲ್ಲಿ ಯಾವ ಮನುಷ್ಯನು ಕತ್ತೆಯಿಂದ ಎಳೆಯಲ್ಪಡುವ ರಥದಲ್ಲಿ ಕುಳಿತು ಹೋಗುವ ಹಾಗೆ ಕಾಣುವೆವು, ಆತನ ಹೊಗೆಯು ಸ್ವಲ್ಪ ಕಾಲದೊಳಗಾಗಿಯೇ ಚಿತೆಯಲ್ಲಿ ಹೊರಡುವುದನ್ನು ಕಾಣುವೆವು. ಅದಕ್ಕಾಗಿಯೇ
ನಾನು ಈಗ ಬಹಳ ಚಿಂತಾಕ್ರಾಂತನಾಗಿರುವೆನು. ನಿಮ್ಮ ಉಪಚಾರಗಳೊಂದು ನನಗೆ ಆಪ್ಯಾಯಕವಾಗಲಾಗಿಲ್ಲವು. ದುಃಖದಿಂದ ನನ್ನ ಗಂಟಲೊಣಗಿ ಹೋಗುವಂತಿರುವುದು. ಮನಸ್ಸಿನಲ್ಲಿ ಸ್ವಲ್ಪವಾದರೂ ಉಲ್ಲಾಸವಿಲ್ಲ. ನಿಜವಾಗಿ ಭಯಕ್ಕೆ ಕಂಠದಿಂದ ಸ್ವರವೇ ಹೊರಡುವುದಿಲ್ಲ. ದೇಹಕಾಂತಿಯು ಕಂದಿ ಹೋಯಿತು. ನನ್ನ ಅವಸ್ಥೆಯೇ ನನಗೆ ಅಸಹ್ಯಕರವಾಗಿರುವಂತೆ ತೋರಿರುವುದು. ಇದರ ಕಾರಣವೇನೆಂದು ನನಗೆ ತಿಳಿಯಲಿಲ್ಲ. ಹೀಗೆ ಆಕಸ್ಮಿಕವಾಗಿ ಕಂಡುಬಂದ ಬಗೆ ಬಗೆಯಾದ ದುಸ್ವಪ್ನಗಳನ್ನು ನೋಡಿದುದು ಮೊದಲು ನನ್ನ ಮನಸ್ಸಿನಲ್ಲಿ ಅಪಾರವಾದ ಭಯವು ನಾಟಿ ಹೋಗಿರುವುದು. ಯಾವ ಯಾವ ಉಪಾಯಗಳಿಂದಲೂ ಅದು ತಗ್ಗುವ ಹಾಗಿಲ್ಲ. ರಾಜನಾದ ನಮ್ಮ ತಂದೆಯ ಸ್ಥಿತಿಯನ್ನು ನೆನೆಸಿಕೊಂಡ ಹಾಗೆಲ್ಲ ನನ್ನ ಮನಸ್ಸಿನ ಭೀತಿಯು ಬೇರೂರಿದಂತೆ ಬಿಟ್ಟು ಹೋಗದಿರುವುದು ಎಂದನು. ಇಲ್ಲಿಗೆ 69ನೆಯ ಸರ್ಗವು ಸಮಾಪ್ತವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.